ಈಗ 8 ಇಂಚ್ ಪೆರಿ ಪೆರಿ ಪಿಜ್ಜಾ ರೆಡಿ ಇದೆ. ಓಕೆ. ಈ ಸ್ಪೆಷಲ್ ಪಿಜ್ಜಾವನ್ನ ಹೇಗೆ ಮಾಡ್ತಾರೆ, ಹಾಗೆ ಕ್ವಾಲಿಟಿಯ ಈ ಪಿಜ್ಜಾ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಮೇಲ್ಗಡೆ ನೋಡ್ದಂಗೆ ಈ ಬಿಗ್ ಬೇಕ್ಸ್ ಅಲ್ಲೇ ಸಿಗೋದು. ಸೊ ಅದು ಹೇಗೆ ಮಾಡ್ತಾರೆ ಅಂತ ಒಳಗಡೆ ಹೋಗಿ ಅದ್ಲೇನೆ ಮಾಡೋ ರೀತಿಯನ್ನು ತೋರಿಸ್ಕೊಂಡು ನಿಮಗೆ ತೋರಿಸ್ತೀನಿ. ಬನ್ನಿ, ನಾನು ಫಸ್ಟು ಈ ಬಿಗ್ ಬೇಕ್ಸ್ ಒಳಗಡೆ ಹೋಗಿ ಆ ಮಾಡೋ ವಿಧಾನಗಳನ್ನು ತೋರಿಸೋಣ. ಸರ್ ಹೇಳಿ, ಆ ಪಿಜ್ಜಾ ನಾನು ನೋಡಿದೆ ತುಂಬ ಚೆನ್ನಾಗಿತ್ತು, ಬಟ್ ಅದು ಏನು ಸರ್ ಸ್ಪೆಷಲ್ ನಿಮ್ಮದಕ್ಕೂ ಬೇರೆ ಇದಕ್ಕೂ? ಸರ್ ನಮ್ಮದು ಸ್ಪೆಷಲ್ ಅಂತ ಹೇಳಿದರೆ ವುಡ್ ಫೈರ್ ಪಿಜ್ಜಾ ಅಂತ ಹೇಳ್ತೇವೆ. ನಾವು ಇಲ್ಲೇನು ಪ್ರಿಪೇರ್ ಮಾಡ್ತಿದ್ದೇವೆ. ಪಿಜ್ಜಾ ನಿಮಗೆ ಎಲ್ಲ ಕಡೆ ಸಿಗತ್ತೆ. ನಮ್ದೇನಂತ ಎಕ್ಸ್ಟ್ರಾ ಆರ್ಡಿನರಿ ಏನಂತ ಆ ಥರ ನಾನು ಹೇಳಲ್ಲ. ಪಿಜ್ಜಾ ಎಲ್ಲರೂ ಮಾಡ್ತಾರೆ. ಓವನಲ್ಲಿ ಮಾಡ್ತಾರೆ, ಕೆಲವರು ಎಲೆಕ್ಟ್ರಿಕ್ ಓವನಲ್ಲಿ, ಕೆಲವರು ವುಡ್ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಈಗ ನೀವು ನೋಡಿರ್ಬೋದಲ್ಲ, ಸೌದೆ ಒಲೆಯಲ್ಲಿ ಮಾಡುವ ತಿಂಡಿಗಳು ಹಾಗೇನೆ ನಮ್ದು ಈ ಪಿಜ್ಜಾ ಏನಿದೆ ಸೌದೆ ಒಲೆಯಲ್ಲಿ ಮಾಡೋದಂತ ಅಚ್ಚ ಕನ್ನಡದಲ್ಲಿ ಹೇಳ್ಬೋದು. ಸೌದೆ ಒಲೆಯಲ್ಲಿ ಮಾಡುವಂತಹ ಪಿಜ್ಜಾ ಹೇಗೆ ತಯಾರಾಗುತ್ತೆ ಬಿಗ್ ಬೇಕ್ಸ್ ಅಂಗಡಿಲಿ ನೋಡೋಣ ಸರ್. ತೋರಿಸ್ಬೋದಾ ಅದು ಹೇಗೆ ತಯಾರಾಗುತ್ತೆ? ಖಂಡಿತ ಸರ್, ಬನ್ನಿ. ಇದು ನಿಮ್ಮ ಕಿಚನ್ ಸರ್? ಸರ್ ಬನ್ನಿ, ಇದೆ. ಆಗ್ಲೇ ಬೆಂಕಿ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್, ಅದು ಮಿನಿಮಮ್ ಒಂದು 1 ಅವರ್ ಮೊದಲೆಲ್ಲ ಪ್ರಿಪರೇಷನ್ ಇರುತ್ತೆ. ಅದರ ಕ್ಲೀನಿಂಗು, ಆಮೇಲೆ ಅದ್ರದ್ದು ಕಟ್ಟಿಗೆ. ಸೊ ಈಗ ಪಿಜ್ಜಾ ಸ್ಟಾರ್ಟ್ ಮಾಡೋಣ, ಶುರು ಮಾಡೋದು. ಸೊ ಇದು ಪಿಜ್ಜಾ ಡೋ ಅಂತ. ಸೊ ನಾವು ಆ್ಯಕ್ಚುಲಿ ಇದು ಇನ್ನೋಸ್ ಮಾಡ್ತೀವಿ ಇದು. ಸೊ ಇದು ಆಲ್ಮೋಸ್ಟ್ ಲೈಕ್ 130 ಗ್ರಾಮ್ಸ್ ಡೋ ಇರುತ್ತೆ, ಒಂದು ಸಿಂಗಲ್ ಡೋ. ಸೊ ಇದು ನಾವು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಫರ್ಮೆಂಟ್ ಆಗುತ್ತೆ. ಸೊ ಡೋ ಅಂದರೆ ನಾವು ಏನು ಮಾಡ್ತೀವಿ, ಇಡ್ಲಿ ದೋಸೆ ಬ್ಯಾಟ್ರ್ ಹೇಗೆ ನಾವು ಓವರ್ ನೈಟ್ ಫರ್ಮೆಂಟ್ ಮಾಡ್ತೀವಿ, ಅದೇ ಥರನೇ ಡೋನ ನಾವು ಫರ್ಮೆಂಟ್ ಮಾಡ್ತೀವಿ. ಸೊ ಅದೇನಾಗುತ್ತೆ, ಡಬಲ್ ಸೈಜ್ ಆಗುತ್ತೆ. ಸೊ ಅದು ಮಾಡಾದ್ಮೇಲೆ ನಾವು ನಮ್ಮ ಚಿಲ್ಲರ್ಲಿ ಇಟ್ಟಿರ್ತೀವಿ. ಸೊ ಅದು ಮತ್ತೆ ಫರ್ಮೆಂಟ್ ಆಗಲ್ಲ. ಸೊ ಅದು ಹಂಗೆ ಹೋಟೆಲ್ ಇರುತ್ತೆ. ಸೊ ಇದು ನಾವು ಆಲ್ಮೋಸ್ಟ್ ಒಂದು 5 to 6 ಟ್ರೇಸ್ ಮಾಡಿರ್ತೀವಿ. ಬಿಕಾಸ್ ಪರ್ ಡೇ ನಮ್ಮದಲ್ಲಿ ಪಿಜ್ಜಾ ಒಂದು ಆಲ್ಮೋಸ್ಟ್ ಒಂದು 40 ಪಿಜ್ಜಾಸ್ ಹೋಗುತ್ತೆ ಆ್ಯಸ್ ಯೂಶುವಲ್. ಸೊ ಅದಕ್ಕೆ ನಾವು ಮುಂಚೆನೇ ರೆಡಿ ಮಾಡಿಟ್ಟಿರ್ತೀವಿ. ಮುಂಚೆನೇ ರೆಡಿ ಇರುತ್ತೆ? ಹೌದು. ಸೊ ನೆಕ್ಸ್ಟ್ ಏನು ಸರ್ ಸ್ಟೆಪ್ ಇದಾದ್ಮೇಲೆ ತೊಗೊಂಡ್ಮೇಲೆ? ಸೊ ಫಸ್ಟ್ ಡೋ ತೊಗೋಣ. ಓಕೆ. ಒಂದು ಸ್ವಲ್ಪ ಮೈದಾ ಹಾಕೋಣ. ಇದಕ್ಕೆ ಮೈದಾ ಹಾಕ್ತಾ ಇರೋದು? ಹೌದು, ಸ್ವಲ್ಪ ಕಲರ್ಡೆ ಸ್ಪ್ರೆಡ್ ಮಾಡ್ಕೊಂಡು. ಓಕೆ. ಇಲ್ಲಾಂದರೆ ಸ್ಟಿಕ್ ಆನ್ ಆಗುತ್ತೆ. ಸೊ ಮತ್ತು ಡೋನ ನಾವು ಸ್ವಲ್ಪ ಸ್ಟ್ರೆಚ್ ಮಾಡಬೇಕು. ಓಕೆ. ಸೊ ಈಗ ಡೋ ರೆಡಿ ಇದೆ. ಸೊ ಡೋ ಈ ಥರ ನಾವು ಫ್ಲ್ಯಾಟ್ ರನ್ ಮಾಡ್ಕೊಬೇಕು. ಓಕೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಪಿಜ್ಜಾ ಸಾಸ್ ಅಂತ ಹೇಳಿ ನಾನು ಜಸ್ಟ್ 1 ಸ್ಪೂನ್ ತೊಗೊಳ್ಬೇಕು. ಓಕೆ. ಜಸ್ಟ್ 1 ಸ್ಪೂನ್ ತೊಗೊಂಡು ಜಸ್ಟ್ ಯು ಹ್ಯಾವ್ ಟು ಸ್ಪ್ರೆಡ್. ಪಿಜ್ಜಾ ಸಾಸ್ ಇರುತ್ತಲ್ಲ, ನಮ್ಮದು ಇನ್ ಹೌಸ್ ನಾವೇ ಮಾಡುವಂಥದ್ದು. ಈಗ ಇನ್ ಹೌಸ್ ಮಾಡಿದ್ರೂ ಆ ಪಿಜ್ಜಾದ ಕ್ವಾಲಿಟಿ ಇರುತ್ತೆ. ಇನ್ ಹೌಸ್ ಯಾರಿಗೆ ಮಾಡೋಕ್ಕೆ ಬರೋಲ್ಲ, ಅವರು ಆಚೆ ಕಡೆಯಿಂದಲೂ ತಂದರು ಅದು ಚೆನ್ನಾಗಿರುತ್ತೆ. ನಾನು ಚೆನ್ನಾಗಿರಲ್ಲ ಅಂತ ಹೇಳಲ್ಲ. ನಾನು ನಮ್ಮದು ಯಾವ ರೀತಿ ಮಾಡ್ತಿದ್ದೇವೆ ನಮ್ಮದ್ರ ಬಗ್ಗೆ ನಾನು ಹೇಳ್ತೇನೆ. ಈಗ ನಮ್ಮದು ಏನಿದೆ ಪಿಜ್ಜಾ ಸಾಸ್, ಮೇನ್ ಬಂದು ಪಿಜ್ಜಾ ಸಾಸ್ ಏನಿದೆ ನೋಡಿ, ಇದು ಥಿಕ್ನೆಸ್, ಇದರ ಫ್ಲೇವರ್. ಓಕೆ. ಸೊ ಅದು ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂದರೆ ರೈಪನ್ ಟೊಮೊಟೋಸ್ ತೊಗೊತೀವಿ. ರೈಪನ್ ಟೊಮೊಟೋಸಲ್ಲಿ ಸ್ವಲ್ಪ ಗಾರ್ಲಿಕ್ ಮತ್ತು ಇಟಾಲಿಯನ್ ಹರ್ಬ್ಸ್ ಇರುತ್ತೆ, ಬೇಸಿಲ್ ಇದೆ ಮತ್ತು ಒರಿಗಾನೋಸ್ ಇರುತ್ತೆ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಕುಕ್ ಮಾಡ್ತೀವಿ ನಾವು. ಆಮೇಲೆ ಸ್ವಲ್ಪ ಸಾತೆ ಮಾಡಿ ಸಾಸ್ ಥರ ನಾವು ಮ್ಯಾಶ್ ಮಾಡಿ ಸಾಸ್ ಥರ ಮಾಡ್ತೀವಿ. ಓಕೆ. ಸಾಸ್ ಹಾಗಾದರೆ ನೀವೇ ರೆಡಿ ಮಾಡಿ? ಹೌದು, ಇನ್ನೋಸೇ ಮಾಡ್ತೀವಿ ನಾವು. ಓಕೆ. ಇಷ್ಟೇ ಕ್ವಾಂಟಿಟಿ ಅಂತ ಏನಾದರೂ ಇದೆಯಾ? ಅಷ್ಟೇ ಜಾಸ್ತಿ ಆಗಿದ್ರೆ ಏನಾಗುತ್ತೆ, ಬಿಟರ್ನೆಸ್ ತುಂಬ ಇರುತ್ತೆ, ಸಾರ್ನೆಸ್ ತುಂಬ ಇರುತ್ತೆ. ಯಾಕಂದರೆ ಟೊಮೊಟೊ ಬೇಸ್ ಅಲ್ವಾ ಇದು, ಸಾರ್ನೆಸ್ ತುಂಬ ಆಗುತ್ತೆ. ಕೈ ಅಂತ ಸ್ವಲ್ಪ ಹುಳಿ ಅಂಶ ತುಂಬ ಇರುತ್ತೆ. ಸೊ ಸ್ವಲ್ಪ 1 ಸ್ಪೂನ್ ತೊಗೊಂಡ್ರೆ ಸ್ಟಾರ್ಟಾಗಿರುತ್ತೆ. ಸೊ ಇದ್ರಲ್ಲಿ ನಾವು ಟೊಮೊಟೊ ಬೇಸ್ ಮಾಡ್ಬೋದು, ಮತ್ತು ಪೆಸ್ಟೋ ಯೂಸ್ ಮಾಡ್ಬೋದು. ಈಗ ಅದು ತುಂಬ ಟ್ರೆಂಡಿಂಗ್ ಇದೆ, ಪೆಸ್ಟೋ ಸಾಸ್ ಮಾಡ್ತಾರೆ. ಏನು ಡಿಫ್ರೆನ್ಸ್ ಎರಡಕ್ಕೂ? ಅದು ತುಂಬ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ ಪೆಸ್ಟೋ. ಇಟ್ಸ್ ಇಟಾಲಿಯನ್ ಬೇಸಿಲ್, ಕಂಪ್ಲೀಟ್ ಇಟಾಲಿಯನ್ ಬೇಸಿಲ್. ಅದು ತುಂಬ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ. ಅದು ಮತ್ತು ಈ ಡೋಗೆ ತುಂಬ ಒಂದು
ಚೆನ್ನಾಗಿರುತ್ತೆ ಬೇಕಾದ್ರೆ ಇಟ್ಸ್ ಲೈಕ್ ಮೆಲ್ಟಿಂಗ್ ಇನ್ ಮೌತ್ ಆ ಥರ ಅನ್ಬೋದು. ಇದೆಲ್ಲ ಟೋಟಲ್ ಆಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸರ್? ಸರ್ ಎಲ್ಲ ಕೂಡ ನಾವು ಇಲ್ಲೇ ಇನ್ ಹೌಸ್ ಅಲ್ಲೇ ಮಾಡುವಂಥದ್ದು. ಓಕೆ. ಈ ಪೆಸ್ತೋ ಇದೆಲ್ಲ ಏನಿದೆ ಈಗಿನ ಯೂತ್ ತುಂಬ ಇಷ್ಟಪಡುವಂಥದ್ದೊಂದು ಫ್ಲೇವರ್ ಅದಲ್ಲ, ಅದು ಜಾಸ್ತಿ ಫಾಸ್ಟ್ ಮೂವಿಂಗ್ ಇದೆ ಆ ಫ್ಲೇವರಲ್ಲಿ. ಬಟ್ ನೀವು ಯೂಸ್ ಮಾಡೋದು ಅದೇ ನಾವು ಅದು ಸಾಸ್ ಎಲ್ಲ ನಾವೇ ಹೌದು ನಾವು ಇನ್ನೊಂದು ಮಾಡ್ತೀವಿ. ಯಾವುದದು ಇಟಾಲಿಯನ್ ಬೇಸಿಲ್ ಇದೆಲ್ಲ, ಓಕೆ. ಸೊ ಇಟಾಲಿಯನ್ ಬೇಸಿಲ್ನ ನಾವು ಮತ್ತೆ ಕ್ಯಾಶ್ಯೂ ನಟ್ಸು ಇಲ್ಲ ಪೈನ್ ನಟ್ಸು ಮತ್ತು ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ಪಾರ್ಮಜನ್ ಚೀಸ್ ಹಾಕಲೇಬೇಕು. ಸೊ ಅದು ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಅದು ಹಾಕಿ ಗ್ರೈಂಡ್ ಮಾಡಬೇಕು. ಸೊ ಆ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಪಾಸ್ತಾದಲ್ಲಿ ಇದೆ ನಮ್ಮ ಮೆನುವಲ್ಲಿ. ಇವಾಗ ಅದು ಟ್ರೆಂಡಿಂಗ್, ಪಿಜ್ಜಾದಲ್ಲೂ ಟ್ರೆಂಡ್ ಆಗ್ತಾಯಿದೆ. ಸೊ ನಾವು ಶೀಘ್ರದಲ್ಲೇ ನಾವು ರಿಲೀಸ್ ನಾವು ಆ್ಯಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮೊಸರಲ್ಲ ಚೀಸ್ ಇದೆಲ್ಲ, ಸ್ಟೆಡೆಡ್ ಮೊಸರಲ್ಲ ಚೀಸ್ ಇದೆ. ಸೊ ಇದನ್ನು ಸ್ವಲ್ಪ ಎಲ್ಲ ಕಡೆ ಫಸ್ಟು ಚೀಸ್ ಹಾಕೋಣ. ನೆಕ್ಸ್ಟು ಪೆರಿ ಪೆರಿ ಪನ್ನೀರ್ ಅಲ್ವಾ, ಸೊ ಪನ್ನೀರ್ ರೆಡಿ ಇದೆ. ನಾವು ಪೆರಿ ಪೆರಿ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಿ ಮುಂಚೆನೇ. ಸೊ ಸ್ಪೈಸಸ್ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಸ್ವಲ್ಪ ಪೆರಿ ಪೆರಿ ಪನ್ನೀರು, ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಒರಿಗಾನೋ ಇದೆ. ಇದು ಯೂಶಲಿ ಆಪ್ಷನಲ್ಲು, ಸ್ವಲ್ಪ ಹಾಕಿದ್ರೆ ಜಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾವು ಆ್ಯಕ್ಚುಲಿ ಸ್ಪ್ರಿಂಕ್ಲರ್ಸ್ ಇಟ್ಟಿರ್ತೀವಿ, ಕಸ್ಟಮರ್ ಬೇಕಾದ್ರೆ ತೊಗೊತಾರೆ. ನಾವು ಸ್ವಲ್ಪ ಇದೆಲ್ಲ ಆ್ಯಡ್ ಮಾಡಿರ್ತೀವಿ ಅಷ್ಟೇ. ಮೇನ್ಲಿ ಏನಂತ ಹೇಳಿದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಈ ವಿಜಯನಗರಲ್ಲಿ ವುಡ್ ಫೈರು ಯಾರು ಮಾಡಲ್ಲ. ಇಡೀ ವಿಜಯನಗರದಲ್ಲೇ ಫುಡ್ ಫೈರ್ ಎಲ್ಲೂ ಇಲ್ಲ. ಮೊದಲು ಯಾರೊಬ್ಬರು ಚಂದ್ರ ಲೇಔಟಲ್ಲಿ ಮಾಡಿದ್ರು, ಆದರೆ ಇವಾಗ ಇಲ್ಲಿ ನಮ್ಮದು ಮಾತ್ರನೇ ಇರುವಂಥದ್ದು. ಸೊ ಈಗ ಪಿಜ್ಜಾ ರೆಡಿ ಇದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಈಗ ಪಿಜ್ಜಾನ ತೊಗೊಂಡು ಓವನ್ ಇಡೋದು. ಸೊ ಓವನ್ ಪ್ರೀಟ್ ಆಗಿರಬೇಕು. ಸೊ ಆಲ್ಮೋಸ್ಟ್ 250 to 3 ಡಿಗ್ರಿ ಪ್ರೀಟ್ ಆಗಿರಬೇಕು. ಸೊ ಇಟ್ಟ ಮೇಲೆ ನಾವು ಪಿಜ್ಜಾನ ಹಾಕೋಕ್ಕಲ್ಲ, ಯಾಕಂದರೆ ಅದು ಬಿಸಿ ಇಲ್ಲ ಅಂದರೆ ಅದು ಬೇಯೋದಿಲ್ಲ. ಸೊ ಮುಂಚೆನೇ ಓವನ್ ಪ್ರೀಟ್ ಇರಬೇಕು. ಸೊ ಅವಾಗ ಪಿಜ್ಜಾ ಹಾಕಿದ ತಕ್ಷಣ ಒಂದು 4-5 ಮಿನಿಟ್ಸಲ್ಲಿ ಪಿಜ್ಜಾ ರೆಡಿ ಆಗುತ್ತೆ. ನಾವು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ 1 ಅವರ್ ಮುಂಚೆನೇ ಪ್ರೀಟ್ ಮಾಡಿ ಇಡ್ತೀವಿ. ನಮ್ಮದು ಪಿಜ್ಜಾ ಈಗ 11 ಗಂಟೆ ಸ್ಟಾರ್ಟ್ ಆಗುತ್ತಂದರೆ ಆಲ್ಮೋಸ್ಟ್ ನಾವು ಒಂದು 10:30ಗೆ ಓವನ್ ಆನ್ ಮಾಡಿರ್ತೀವಿ. ಓಕೆ. ಸೊ ಇವಾಗ ಪಿಜ್ಜಾ ಇಟ್ಟಾಯ್ತು. ಸರ್ ಈಗ 8 ಇಂಚ್ ಪೆರಿ ಪೆರಿ ಪಿಜ್ಜಾ ರೆಡಿ ಇದೆ. ಓಕೆ. ಸೊ ಇದನ್ನ ಕಟ್ ಮಾಡೋಣ. ಇದು ನೋಡ್ಬೋದು ನೀವು, ಆಚೆ ಕಡೆ ಸ್ವಲ್ಪ ಬ್ರೌನ್ ಕಲರ್ ಇದೆ, ಮತ್ತು ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಎದುರುಗಡೆ ಸೊ ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಚೀಸ್ ಬ್ರೌನ್ ಕಲರ್ ಇದೆ ಮತ್ತು ಸಾಯಂಕಾಲ ರೋಡಲ್ಲಿ ಸೊ ಇದನ್ನ ನಾವು ಆಲ್ಮೋಸ್ಟ್ ಸ್ವಲ್ಪ ಆಯಿಲ್, ಆಲಿವ್ ಆಯಿಲ್ ಇದೆಲ್ಲ, ಇದು ಆಲಿವ್ ಆಯಿಲ್? ಹೌದು, ಇದೆಲ್ಲ ಆಲಿವ್ ಆಯಿಲ್. ನಾವು ಆಲಿವ್ ಆಯಿಲ್ ಯೂಸ್ ಮಾಡೋದಿಲ್ಲ. ಜಸ್ಟ್ ವನಸ್ಪತಿ ಇದೆಲ್ಲ ಯೂಸ್ ಮಾಡೋದು ಇಲ್ಲ. ಸೊ ಇದು ಆಲಿವ್ ಆಯಿಲು. ಈಗ ಅದು ಫ್ಲೇವರ್ ಬರೋಲ್ಲ ನಿಮ್ಗೆ, ಟೇಸ್ಟ್ ಗೊತ್ತು. ಪಿಜ್ಜಾ ತಿನ್ನೋರು ಗೊತ್ತಾಗುತ್ತೆ ಯೂಶಲಿ ಆಲಿವ್ ಆಯಿಲ್ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಸೊ ಇದನ್ನ ನಾವು 6 ಇಂಚ್ ಕಟ್ ಮಾಡೋಣ. ಸೊ ಆಲ್ಮೋಸ್ಟ್ 6 ಇಂಚ್ ಬರುತ್ತೆ ನಮಗೆ. ಸೊ ಪೆರಿ ಪೆರಿ ಪಿಜ್ಜಾ ರೆಡಿ ಆಗಿದೆ. ಆರ್ಗ್ಯಾನಿಕ್ ಪಿಜ್ಜಾ ಅಲ್ವಾ ಸರ್? ಎಲ್ಲೂ ಕೆಮಿಕಲ್ಸ್ ಯೂಸ್ ಆಗಿಲ್ಲ. ಜಂಕ್ ಫುಡ್ ತಿನ್ನಬಾರ್ದು ಅಂತಾರೆ, ಬಟ್ ಇಲ್ಲಿ ತಯಾರಾಗಿದ್ದ ರೀತಿ ನೋಡಿದ್ರೆ ಕ್ಯಾನ್ ಈಸಿಲಿ ಕಮ್ ಅಲ್ವಾ ಸರ್? ಹೌದು. ಸರ್ ನೈಸ್ ಸರ್, ಇಷ್ಟ ಆಯಿತು. ನಾವು ಓಕೆ ಈ ಜಂಕ್ ಫುಡ್ ಅಂದರೆ ಒಂದು ಸ್ವಲ್ಪ ದೂರ ನಾನು, ಸೊ ಅದಕ್ಕೋಸ್ಕರ ನಾವು ತಿನ್ನಲ್ಲ. ಬಟ್ ಇದು ತಿಂದಮೇಲೆ ನನಗೆ ಎವ್ರಿ ವೀಕೆಂಡ್ ನಾನು ಬರಬೇಕು ಅನಿಸ್ತಾ ಇದೆ. ಏನು ಸ್ಪೆಷಾಲಿಟಿ ಸರ್? ಜಾಸ್ತಿ ಹೇಳ್ಕೊಳ್ಳಲ್ಲ, ಯಾಕಂತ ಹೇಳಿದ್ರೆ ಪಿಜ್ಜಾದಲ್ಲಿ ಏನಂತ ಸ್ಪೆಷಲ್ ಆಗಿ ಏನಿಲ್ಲ, ಎಲ್ಲರೂ ಮಾಡೋ ರೀತಿಯಲ್ಲೇ ನಾವು ಮಾಡೋದು. ಆದರೆ
ನಾವು ಹಾಕುವಂಥ ಪ್ರಾಡಕ್ಟ್, ನಾವು ಇದಕ್ಕೆ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್, ಅದನ್ನು ಸ್ವಲ್ಪ ಒಂದು ಒಳ್ಳೆ ಕ್ವಾಲಿಟಿಯನ್ನು ಯೂಸ್ ಮಾಡ್ತೇವೆ. ಈಗ ನೀವು ದೊಡ್ಡ ದೊಡ್ಡ ಕೆಫೆಗೆಲ್ಲ ಹೋಗ್ತೀರ, ಅಲ್ಲೂ ಚೆನ್ನಾಗಿರೋದು ಯೂಸ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅದೇ ಕ್ವಾಲಿಟಿನ ನಾನು ಇಲ್ಲಿ ನಿಮಗೆ ಒಂದು ರೀಸನಬಲ್ ಪ್ರೈಸಲ್ಲಿ ನಾವು ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಮಿಡಲ್ ಕ್ಲಾಸ್, ನಾವು ಈ ಏರಿಯಾದ ಜನರಿಗೆ ನೋಡಿಕೊಂಡು ಆ ರೀತಿಯಲ್ಲಿ ನಾವು ರೇಟನ್ನು ಫಿಕ್ಸ್ ಮಾಡಿದ್ದೇವೆ. ನಾವು ವಾಲ್ಯೂಮ್ ಜಾಸ್ತಿ ಹೋಗ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಆಗಲೇ ಹೇಳ್ದಂಗೆ ಆಫ್ ಪ್ರೈಸ್ಗೆ ಒಳ್ಳೆ ಪಿಜ್ಜಾ. ಅಷ್ಟೇ ಅಲ್ಲ, ನಾನು ಈ ವಿಡಿಯೋನ ಹಾಕ್ತೀನಿ ನೋಡಿ, ತುಂಬಾ ಹೈಜಿನಿಕ್ ಆಗಿದೆ ಈ ಬೇಕ್ಸ್ ಅಂತ. ಸರ್ ಏನು ಸರ್ ಈ ಬಿಗ್ ಬೇಕ್ಸ್ ಯಾಕೆ ಸರ್ ಈ ಐಡಿಯಾ ಬಂದಿದೆ? ಸರ್, ಬಿಗ್ ಬೇಕರ್ಸ್ ಅಂತ ಹೇಳಿದರೆ ನಮಗೆ ಒಂದು ಕಾನ್ಸೆಪ್ಟ್ ಇತ್ತು ನಮ್ಮ ಮನಸ್ಸಲ್ಲಿ. ನಮಗೆ ಇಲ್ಲಿ ಕಸ್ಟಮರ್ಸ್ ಬಂದಾಗೆಲ್ಲ ಹೇಳ್ತಿದ್ರು, ಸರ್ ನಮಗೆ ಇಲ್ಲಿ ವಿಜಯನಗರಲ್ಲಿ ಈ ಡಿಸರ್ಟ್ಸ್ ಎಲ್ಲ ಅಷ್ಟು ಸಿಗ್ತಿರ್ಲಿಲ್ಲ, ಬೇಕ್ರಿ ಐಟಮ್ ಎಲ್ಲ ಸಿಗ್ತಾ ಇತ್ತು. ಏನೇ ಬೇಕಿದ್ರು ಕೆಲವ್ರು ಸ್ವಲ್ಪ ದೂರ ಹೋಗಬೇಕಿತ್ತು. ಈಗದ ಟ್ರೆಂಡಿಂಗ್ ಐಟಮ್ ಏನಿದೆ ಅಲ್ಲ, ಅದು ಈ ಏರಿಯಾದಲ್ಲಿ ಸ್ವಲ್ಪ ಕಮ್ಮಿ, ಬೇರೆ ಏರಿಯಾಗೆ ಕಂಪೇರ್ ಮಾಡಿದರೆ. ನಮಗೇನು ಜನರಿಗೆ ಒಂದು ಹೊಸದು ಕೊಡಬೇಕು, ನಮ್ಮ ಏರಿಯಾದ ಜನರು ನಮ್ಮ ಜೊತೆ ಇರಬೇಕು. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನು ರೆಡಿ ಮಾಡಿದ್ದೇವೆ. ಸೊ ವಿಜಯನಗರ ಜನ ಅಷ್ಟೇ ಅಲ್ಲ, ಅಕ್ಕಪಕ್ಕ ರಾಜಾಜಿನಗರ, ಬಸವೇಶ್ವರ, ಆರಾಮ್ಸೆ ಆಗಿ ಇದಿರೋದು ಎಕ್ಸಾಕ್ಟ್ ಆಗಿ ಮಾರುತಿ ಮಂದಿರ. ಸಾರಿ, ಮಾರುತಿ ಮಂದಿರ ಅದರ ಬ್ಯಾಕ್ ಸೈಡ್ ಸರ್ವಿಸ್ ರೋಡ್ ಅಲ್ಲಿ ಇದೆ. ಓಕೆ. ಸೊ ಅದರ ಬ್ಯಾಕ್ ಸೈಡ್ ಅಲ್ಲೇ ಇರುವಂತಹ ಬಿಗ್ ಬೇಕರ್ಸ್ ಅದ್ಭುತವಾದ ಟೇಸ್ಟು. ಅಷ್ಟೇ ಅಲ್ಲ, ಅಫೋರ್ಡಬಲ್ ಪ್ರೈಸ್ ಅಲ್ಲೂ ಸಿಗುತ್ತೆ. ಬಿಗ್ ಬೇಕರ್ಸ್ಗೆ ನೀವು ಬರಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಮಾರುತಿ ಮಂದಿರ ಸೈಡಲ್ಲೇ ಇರುತ್ತೆ. ಬಂದು ಒಂದ್ಸರಿ ಟೇಸ್ಟ್ ಮಾಡಿ, ನೀವೇ ಅಷ್ಟು ಫಿದಾ ಆಗ್ತೀರಾ. ಸರ್ ಸ್ಟಾರ್ಟ್ ಆಗಿ ಒಂದು 3 ತಿಂಗಳೇನೋ ಆಗಿದೆ ಅಲ್ಲ? 3 ತಿಂಗಳಾಯ್ತು ಹೊಸದಾಗಿ ಸ್ಟಾರ್ಟ್ ಆಗಿರೋ ಅಂಗಡಿ. ನೀವು ಬನ್ನಿ ಒಂದ್ಸರಿ, ನೀವು ಖಂಡಿತ ಇಷ್ಟಪಡ್ತೀರಾ. ಸರ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಿಜ್ಜಾ ಕೊಟ್ಟರು ನನಗೆ ವೀಕೆಂಡ್ ಬಂದಿದ್ದಕ್ಕೆ. ಮತ್ತೊಂದು ಟೇಸ್ಟ್ ಒಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈ ಪಿಜ್ಜಾವನ್ನು ಮಾಡಿದಂತಹ ಆನಂದ್ ಸರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.